ರೇಣುಕಾಸ್ವಾಮಿಯ ರಣಭೀಕರ ಕೊಲೆ ಆಯಿತು, ಮಾಡಬಾರದನ್ನು ಮಾಡಿ ಜೈಲುವಾಸ ಅನುಭವಿಸಿರುವ ಪವಿತ್ರ ಕಡೆಗೂ ರಿಲೀಸ್ ಆಗಿದ್ದಾರೆ. ನೇರವಾಗಿ ದೇಗುಲಕ್ಕೆ ಹೋಗಿ ಪೂಜೆ ಸಲ್ಲಿಸುವ ವೇಳೆ ಸಾಕಷ್ಟು ಸನ್ನಿವೇಶಗಳಲ್ಲಿ ನಡೆಯಿತು. ವಿಶೇಷವಾಗಿ ದರ್ಶನ್ ಅವರ ಹೆಸರಲ್ಲಿ ಅರ್ಚನೆ ಮಾಡಿಸಿದರು. ಈಗ ದರ್ಶನ್ ಅವರನ್ನು ಬಿಡಿಸ್ಕೊಂಡು ಬರೋದಕ್ಕೆ ವಿಜಯಲಕ್ಷ್ಮಿ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ವಿಜಯಲಕ್ಷ್ಮಿ ಮತ್ತು ಇವರಿಬ್ಬರ ನಡುವೆ ಸವತಿಯರ ಜಗಳಗಳಾಗ್ತಾ ಇದೆ. ಈಗ ಮತ್ತೆ ಹೊರಗೆ ಬಂದ ತಕ್ಷಣ ದರ್ಶನ್ ಹೆಸರಲ್ಲಿ ಅರ್ಚನೆ ಮಾಡಿಸಿರೋದು ಮತ್ತೆ ಹಲವು ಊಹಾಪೋಹಗಳಿಗೆ ಕಾರಣವಾಗಿದೆ. ಆ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಮಾಡಿದ್ದು ಪಾಪ ಕ್ಷಮಿಸ್ತಾರ ಮುನೇಶ್ವರ. ದರ್ಶನ್ ಹೆಸರಲ್ಲಿ ಪವಿತ್ರ ತಾಯಿ ಅರ್ಚನೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕಗ್ಗೊಲೆ. ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ಈ ರಣಭೀಕರ ಕೊಲೆಯಲ್ಲಿ ಆರೋಪಿ ನಂಬರ್ 1 ಸ್ಥಾನದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗೆಳತಿ ಪವಿತ್ರ ಗೌಡ ಇದ್ಲು. ಕೊಲೆ ಕೇಸಲ್ಲಿ ಬರೋಬ್ಬರಿ 6 ತಿಂಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವನವಾಸ ಅನುಭವಿಸಿ ಕಡೆಗೂ ರಿಲೀಸ್ ಆಗಿದ್ದಾಳೆ. ಜೈಲಿನಿಂದ ನೇರವಾಗಿ ತಲಗಟ್ಟಪುರದಲ್ಲಿರುವ ವಜ್ರಮುನೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಪವಿತ್ರ ತಾಯಿ ಭಾಗ್ಯಮ್ಮ ಮನೆ ದೇವರಾದ ವಜ್ರಮುನೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬಹಳ ವಿಶೇಷ ಅಂದ್ರೆ ದರ್ಶನ್, ಪವಿತ್ರ ಹಾಗೂ ಮಗಳು ಖುಷಿ ಹೆಸರಲ್ಲಿ ಭಾಗ್ಯಮ್ಮ ಅರ್ಚನೆ ಮಾಡಿಸಿದ್ದಾರೆ. ಮುನೇಶ್ವರನ ಮೇಲೆ ನಂಬಿಕೆ ಯಾಕೆ? ಪವಿತ್ರ ಗೌಡ ತಾಯಿಯ ಮನೆ ದೇವರು ವಜ್ರಮುನೇಶ್ವರ. ಕೆಲವು ವರ್ಷಗಳ ಹಿಂದೆ ಪವಿತ್ರ ತಾಯಿಗೆ ಕಣ್ಣಿನ ಸಮಸ್ಯೆ ಉಂಟಾಯಿತು. ಆ ವೇಳೆ ಮುನೇಶ್ವರ ಸ್ವಾಮಿಗೆ ಹರಕೆ ಕಟ್ಟಿದ್ದ ಭಾಗ್ಯಮ್ಮ ಪಾದಯಾತ್ರೆ ಮಾಡಿ ಪೂಜೆ ಸಲ್ಲಿಸಿದ ಪವಿತ್ರ ತಾಯಿ ಭಾಗ್ಯಮ್ಮ. ಪೂಜೆ ಸಲ್ಲಿಸಿದ ನಂತರ ಪವಿತ್ರ ತಾಯಿ ಭಾಗ್ಯಮ್ಮ ದೃಷ್ಟಿ ಸರಿಯಾಗಿತ್ತು. ದೃಷ್ಟಿ ಬಂದ ನಂತರ ವಜ್ರಮುನೇಶ್ವರ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಲಾಯಿತು. ಪವಿತ್ರ ಮನೆಯವರ ಫೋಟೋದಲ್ಲಿ ಭಾಗಿಯಾಗಿದ್ದ ದರ್ಶನ್. ಮುನೇಶ್ವರ ಅಂದ್ರೆ ಪವಿತ್ರ ಗೌಡ ಕುಟುಂಬಕ್ಕೆ ಇನ್ನಿಲ್ಲದ ಭಕ್ತಿ. ಮಗಳು ಜೈಲು ಪಾಲಾದ ನಂತರ ಮುನೇಶ್ವರನಿಗೆ ಹರಕೆಯನ್ನ ಕಟ್ಟಿಕೊಳ್ಳಲಾಯಿತು. ಹರಕೆ ತೀರಿಸುವ ಸಲುವಾಗಿ ಮುನೇಶ್ವರನಿಗೆ ಪೂಜೆ ಸಲ್ಲಿಸಲಾಯಿತು. ಒಟ್ಟಲ್ಲಿ ಪವಿತ್ರ ಗೌಡ ಮಾಡಿದ್ದು ಮಹಾಪಾಪ. ಆದ್ರೆ ಈಗ ಪ್ರಾಯಶ್ಚಿತ್ತಕ್ಕಾಗಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾಳೆ. ಕೊಲೆ ಆರೋಪಿಯನ್ನ ನಿಜಕ್ಕೂ ವಜ್ರಮುನೇಶ್ವರ ಕ್ಷಮಿಸ್ತಾನ ಅನ್ನೋದನ್ನ ಕಾದು ನೋಡಬೇಕು. ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನ 12 ಆರೋಪಿಗಳು ಈಗ ಜೈಲಿಂದ ಹೊರಬಂದಂತಾಗಿದೆ. ಆದರೆ ಕೆಲ ಆರೋಪಿಗಳಿಗೆ ಬೇಲ್ ಸಿಕ್ಕರೂ ಜೈಲಲ್ಲೇ ಇರೋ ಪರಿಸ್ಥಿತಿ ಎದುರಾಗಿದೆ. ಯಾಕೆ ಹೀಗೆ? ರಿಪೋರ್ಟ್. ಕ್ಯಾಮರಾ ನೋಡ್ತಿದ್ದಂತೆ ಓಡಿದ A12 ಲಕ್ಷ್ಮಣ್. ಬೇಲ್ ಸಿಕ್ಕರೂ ಕೆಲವರಿಗೆ ಸಿಗದ ಜಾಮೀನು ಭಾಗ್ಯ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಪವಿತ್ರ ಗೌಡ 6 ತಿಂಗಳ ಬಳಿಕ ಮತ್ತೆ ಮನೆಗೆ ಮರಳಿದ್ದಾಳೆ. ಈ ಕೇಸ್ನಲ್ಲಿ 17 ಆರೋಪಿಗಳ ಪೈಕಿ ಹಲವರಿಗೆ ಜಾಮೀನು ಸಿಕ್ಕಿದೆ. ಆದ್ರೆ ಇನ್ನು ಕೆಲವರು ಜಾಮೀನು ಸಿಕ್ಕಿದ್ರು ಶ್ಯೂರಿಟಿ ಸಿಗದ ಕಾರಣ ಜೈಲಲ್ಲೇ ಇರುವಂತಾಗಿದೆ. ಇಂದು ಶಿವಮೊಗ್ಗದ ಜೈಲಿನಲ್ಲಿ A12 ಆರೋಪಿ ಲಕ್ಷ್ಮಣ್ಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಆದ್ರೆ ಜೈಲಿನ ಮುಂದೆ ಕ್ಯಾಮೆರಾಗಳನ್ನ ಕಂಡ ಆರೋಪಿ ಲಕ್ಷ್ಮಣ್ ಓಡಿದ್ದಾನೆ. ಯಾರ ಕೈಗೂ ಸಿಗದೆ ಓಡೋಡಿ ತನ್ನ ಕಾರ್ ಹತ್ತಿರ ಹೊರಟು ಹೋಗಿದ್ದಾನೆ. ಇನ್ನು ಆನೇಕಲ್ನ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಿಂದ ಪ್ರದೋಷ್ ಕೂಡ ರಿಲೀಸ್ ಆಗಿದ್ದಾರೆ. ಇತ್ತ ಕೆಲವರಿಗೆ ಬೇಲ್ ಸಿಕ್ಕರೂ ಬಿಡುಗಡೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಬೇಲ್ ಸಿಕ್ತು ಸಿಗದ ಬಿಡುಗಡೆ ಭಾಗ್ಯ. A6 ಜಗದೀಶ್, A7 ಅನುಕುಮಾರ್. ಕೊಲೆ ಕೇಸ್ನಲ್ಲಿ ಒಟ್ಟು 12 ಆರೋಪಿಗಳಿಗೆ ಜಾಮೀನು ಸಿಕ್ಕಿದ್ರೆ ಇಬ್ಬರಿಗೆ ಬೇಲ್ ಸಿಕ್ಕಿದ್ರೂ ಶ್ಯೂರಿಟಿ ಸಿಗದ ಕಾರಣ ಜೈಲಲ್ಲೇ ಇರುವಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ದರ್ಶನ್ಗೆ ಬೇಲ್ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ರಾಜ್ಯ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಪ್ರಕ್ರಿಯೆ ಜಾರಿಯಲ್ಲಿದೆ ಅಂತೇಳಿ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದಷ್ಟು ಬೇಗ
ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಗೂಂಡಾ ಕಾಯ್ದೆ ಜಾರಿ ಮಾಡೋ ಪ್ಲಾನ್ ಸದ್ಯ ಇಲ್ಲ, ಆದರೆ ಮೇಲ್ಮನವಿ ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಅದು ಕೂಡ ಆದಷ್ಟು ಬೇಗ, ಅಂದರೆ ಎಷ್ಟು ದಿನ ಗೊತ್ತಿಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಈಗ ಜಾಮೀನು ದೊರೆತಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡಲಾಗ್ತದೆ. ಅದರ ಬಗ್ಗೆ ನಾವು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇವೆ. ಯಾವುದ್ರ ಬಗ್ಗೆ ಯಾವುದು ಚಿಂತನೆ ಇಲ್ಲಪ್ಪ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಸರ್ಕಾರ ಹೇಳಬೇಕು ಬೇಕಾ ಬೇಡವಾ ಅಂತ. ಸರ್ಕಾರ ಹೇಳಬೇಕು ಬೇಕಾ ಬೇಡವಾ ಅಂತ. ಒಂದೇ ಗೊಂಬೆ ಆಡಿಸೋನು ಮೇಲೆ ಕುಂತವನೇ ಅಷ್ಟೇ. ಇನ್ನು ರಾಜ್ಯ ರಾಜಕಾರಣದಲ್ಲಿ ವಕ್ಫ್ ಆರೋಪ ಪ್ರತ್ಯಾರೋಪ ಜೋರಾಗಿದೆ. ಅನ್ವರ್ ಮಾಣಿಪ್ಪಾಡಿಗೆ ತಮಗೆ ಯಾರು ಆಫರ್ ನೀಡಿದ್ದಾರೆ ಅಂತ ರಿಪಬ್ಲಿಕ್ ಕನ್ನಡ ಸಂದರ್ಶನದಲ್ಲಿ ಅವರು ಹೇಳಿದ್ದಾರೆ. ಅವರನ್ನು ಮಾತಾಡಿಸಲಾಯಿತು. ಯಾರು ಆಫರ್ ಕೊಟ್ಟರು? ಕಾಂಗ್ರೆಸ್ಸ ಬಿ ಜೆ ಪಿನ? ಆ ಮಾತಾಡ್ತಾ ಒಂದು ಮಾತನ್ನು ಹೇಳಿದರು. 2013 ಮತ್ತು 2018 ಅವಧಿಯಲ್ಲಿ ಸಿದ್ದರಾಮಯ್ಯ 2.5 ವರ್ಷದ ನಂತರ ಅಧಿಕಾರ ಬಿಟ್ಟುಕೊಡಬೇಕಾಗಿತ್ತು ಖರ್ಗೆ ಅವರಿಗೆ. ಆದರೆ ಖರ್ಗೆ ಅವರನ್ನು ಒಂದು ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿದರು ಸಿದ್ದರಾಮಯ್ಯ. ಅದೇನಪ್ಪ ಅಂತಂದರೆ, ನಾನು ಇಳಿಯೋ ಹೊತ್ತಿಗೆ ಅನ್ವರ್ ಮಾಣಿಪ್ಪಾಡಿ ವರದಿಯನ್ನು ಸ್ವೀಕಾರ ಮಾಡ್ತೀನಿ, ಜಾರಿಗೆ ಮಾಡ್ತೀನಿ, ಆಗ ನಿಮ್ಮ ಮೇಲೆ ಬರ್ಬೋದು ಅಂದರೆ ಆ ಥರ ಇಂಡೈರೆಕ್ಟ್ ಆಗಿ. ಆಗ ಖರ್ಗೆ ಅವರು ಹೇಳಿದ್ರೆ ಇಲ್ಲ ಯಾವುದೇ ಕಾರಣಕ್ಕೂ ಬೇಡ, ಸಿದ್ದರಾಮಯ್ಯನವರೇ ಮುಂದುವರಿಲಿ ಅಂತ ಹೇಳಿದ್ರಂತೆ. ಹಾಗಂತ ಅನ್ವರ್ ಮಾಣಿಪ್ಪಾಡಿ ಹೇಳಿದ್ದಾರೆ. ಸ್ಫೋಟಕ ಸಂದರ್ಶನದಲ್ಲಿ ಕೇಳಿಸ್ಕೊಳ್ಳಿ. ವಕ್ ಸದ್ಯ ರಾಜ್ಯ ರಾಜಕಾರಣ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಸಖತ್ ಸೌಂಡ್ ಮಾಡ್ತಿರುವ ವಿಷಯ ವಕ್ಫ್ ಬೋರ್ಡ್ ಅವಾಂತರ. ರೈತರನ್ನ ಒಕ್ಕಲೆಬ್ಬಿಸಲು ಸಿಕ್ಕ ಜಮೀನು ನಂದು ಅಂತ ನೋಟಿಸ್ ನೀಡಿದ್ರಿಂದ ಎದ್ದಂತಹ ಗಲಾಟೆ ಲಕ್ಷಾಂತರ ಕೋಟಿ ಮೌಲ್ಯದ ಆಸ್ತಿ ಕಬಳಿಕೆ ಹತ್ತಿರ ಬಂದು ನಿಂತಿದೆ. ಮಲ್ಲಿಕಾರ್ಜುನ್ ಖರ್ಗೆ ಬುಡಕ್ಕೆ ವಕ್ಫ್ ಬೆಂಕಿ. ಕೈ ಪಡೆಯಿಂದ 2.30 ಲಕ್ಷ ಕೋಟಿ ಆಸ್ತಿ ಕಬ್ಜಾ. ವಕ್ಫ್ ಸಂಘರ್ಷಕ್ಕೆ ಟ್ವಿಸ್ಟ್ ಕೊಟ್ಟಿದ್ದ ಬಿಜೆಪಿ ಮುಖಂಡ ಅಲ್ಪಸಂಖ್ಯಾತ ಆಯೋಗ ಮಾಜಿ ಅಧ್ಯಕ್ಷ ಅನ್ವರ್ ಮಾಣಿಪ್ಪಾಡಿಯನ್ನ ಇಂದು ರಿಪಬ್ಲಿಕ್ ಕನ್ನಡ ಸಂದರ್ಶನ ಮಾಡಿದ್ದು ತಮ್ಮ ಆರೋಪಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ವಿಜೇಂದ್ರರಿಂದ ನನಗೆ ಆಫರ್ ಬಂದಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಸೇರಿ ಹಲವು ಕಾಂಗ್ರೆಸ್ ನಾಯಕರು ನನಗೆ ಆಫರ್ ಮಾಡಿದ್ರು. ವಕ್ಫ್ನ 2,30,000 ಕೋಟಿ ಆಸ್ತಿ ಕಬ್ಜಾ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ.